ನಮಸ್ಕಾರ. ಲೇಖನಿ ಯುದ್ಧ ನ್ಯೂಸ್ಗೆ ಸ್ವಾಗತ. ಲಕ್ಷ್ಮೇಶ್ವರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಸರಗಳತನ ಮಾಡಿದವನ ಬಂಧನ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದಿನಾಂಕ 10/4/2026 ಮಧ್ಯಾಹ್ನ 3:15ರಿಂದ 3:30 ಸುಮಾರಿಗೆ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿದ ಬಗ್ಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೂಡಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರು ಗದಗ, ಡಿಎಸ್ಪಿ ಗದಗ, ಉಪವಿಭಾಗ ಗದಗರವರ ಮಾರ್ಗದರ್ಶನದಲ್ಲಿ ಸಿಪಿಐ ಸಿರಹಟ್ಟಿ ನೇತೃತ್ವದಲ್ಲಿ ನಾಗರಾಜ್ ಗಡದ್ ಪಿಎಸ್ಐ ಮತ್ತು ಟಿಕೆ ರಾಠೋಡ್ ಕ್ರೈಮ್ ಪಿಎಸ್ಐ ಇವರನ್ನೊಳಗೊಂಡ ಒಂದು ತಂಡವನ್ನು ರಚನೆ ಮಾಡಿ ಪತ್ತೆ ಕಾರ್ಯ ಕೈಗೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯು ಮಹಾರಾಷ್ಟ್ರದ ಅಹಮದ್ನಗರ ತಾಲೂಕಿನ ರಾಜವೀರ ತಂದೆ ರೈಮು ಕಾಳೆ ಎಂಬಾತನನ್ನು ಬಂಧಿಸಿ ಬಂಧಿತಿನಿಂದ ಸುಮಾರು 2,20,000 ರೂಪಾಯಿ ಮೌಲ್ಯದ 16 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ದಿನಾಂಕ 25/4/2026 ರಾತ್ರಿ 10 ಗಂಟೆ ಸುಮಾರಿಗೆ ಲಕ್ಷ್ಮೇಶ್ವರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆದರಿಸಿ ವ್ಯಕ್ತಿಯಿಂದ 7,700 ರೂಪಾಯಿ ಹಣವನ್ನು ಕಸಿದುಕೊಂಡು ಹೋಗಿದ್ದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಆರೋಪಿಯನ್ನು ಪತ್ತೆ ಹಚ್ಚಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಆರೋಪಿಯಿಂದ 6,100 ರೂಪಾಯಿ ಹಣವನ್ನು ಜಪ್ತಿ ಮಾಡಿ ಕೃತ್ಯಕ್ಕೆ ಬಳಸಿದ್ದ ಒಂದು ಮೋಟಾರ್ ಸೈಕಲನ್ನು ವಶಪಡಿಸಿಕೊಂಡಿದ್ದಾರೆ. ಸದರಿ ಪ್ರಕರಣದಲ್ಲಿ ಆರೋಪಿತರ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಬಿವಿ ನ್ಯಾಮೇಗೌಡ, ಸಿಪಿಐ ಸಿರಹಟ್ಟಿ, ನಾಗರಾಜ್ ಗಡಾದ್ ಪಿಎಸ್ಐ ಲಕ್ಷ್ಮೇಶ್ವರ, ಟಿಕೆ ರಾಠೋಡ್ ಕ್ರೈಮ್ ಪಿಎಸ್ಐ ಲಕ್ಷ್ಮೇಶ್ವರ ಹಾಗೂ ಸಿಬ್ಬಂದಿ ವರ್ಗದವರ ಉತ್ತಮ ಕಾರ್ಯಕ್ಕೆ ಎಸ್ಪಿ ರೋಹನ್ ಜಗದೀಶ್ ಗದಗರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗರಾಜ್ ಲಮಾಣಿ, ಲಕ್ಷ್ಮೇಶ್ವರ.